ಒಯ್ದು ಎಲ್ಲಿ ಬೇಕಾದಲ್ಲಿ ನೀರು ಪೈಪ್ಲೈನ್ ಮಾಡ್ಕೊಂಡು ಹೋಗ್ಬಿಡಿ, ಕರೆಂಟ್ ಒಯ್ದು ಬೇಕಾದ್ ಮಾಡ್ರಿ, ಬೇಕಾದ ಅಲ್ಲಿ ಡೆವಲಪ್ಮೆಂಟ್ ಮಾಡ್ರಿ. ಇಲ್ಲಿ ರೈತರು ಇವತ್ತು ತಮ್ಮ ಜೀವನ 2 ಕೋಟಿ ಕೊಡ್ತೀನಿ 10 ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂದಾಗ ಇಲ್ಲೇ ಆಟ ಯಾಕೆ? ಅದಕ್ಕೆ ಮೊನ್ನೆನೂ ನಾವು ಬಂದಿದ್ದೀವಿ, ಇವತ್ತು ಎಲ್ಲ ರೈತರು ಹೋರಾಟಕ್ಕೂ ನಾಳೆ ಅಧಿವೇಶನದಲ್ಲಿ ಅಧಿವೇಶನವೇ ನಡೆಯಲಾರ್ದೇ ನಾವು ನೋಡ್ಕೊಳ್ತೀವಿ. ಯಾರು ಬರ್ತಾರೆ ಅಧಿವೇಶನದಾಗ ನಮ್ಮ ಗುಂಡಾಗಿರಿ ಮಾಡ್ತಾರೋ, ನಮ್ಮ ಅಧಿವೇಶನದಲ್ಲಿ ಹೇಗೆ ಉಳಿತಾರೋ ನೋಡೋಣ. ಜನಶಕ್ತಿ ಮುಂದೆ ಯಾವ ಶಕ್ತಿಯೂ ನಡೆದಿಲ್ಲ, ಯಾವ ಗುಂಡಾ ಶಕ್ತಿಯೂ ನಡೆದಿಲ್ಲ. ಇವೆಲ್ಲರ ಮಧ್ಯನಾಗ ನಾವು ಗುಂಡಾಗಿರಿ ಮಾಡ್ತೇನೆ ಅನ್ಪಿಸ್ತೇನೆ. ಸದನದಲ್ಲಿ ಅವ್ರದ್ದು ಏನೋ ನಿಂದು ಬಿಚ್ಚಿಲ್ಲ, ನಿಂದು ನೋಡ್ತೀನ, ನಿಂದು ಏನಿದೆ ಗೊತ್ತು ಓದ್ತಿದ್ವಿ, ಎಲ್ಲ ಡೈಲಾಗ್ ಗೊತ್ತಿಲ್ಲ. ನಾವು ನೀವು ಏನು ಬಿಚ್ಚಿರ್ತೀವಿ ಬಿಡಿಸು, ನಾವು ಮಾತಾಡೇನು ಕೊಡುದಿಲ್ಲ ಈ ಸಲ. ಅಂದ್ರೆ ನಾವು ರೈತರ ಪರವಾಗಿ ಏನು ಬಿಚ್ಚಲಕ್ಕೆ ಏನಿದೆ ಎಲ್ಲ ಲೂಟಿ ಮಾಡಿದ್ರಿ, ಯಾರಾದ್ರೂ ಜಮೀನು ಮುಗಿಸಿದ್ರಿ ಅಥವಾ ಭ್ರಷ್ಟಾಚಾರ ಮಾಡಿದ್ರಿ. ಇವತ್ತೆಲ್ಲ ಶಾಸಕರಿಗೆ ಅರಿವು ಬರ್ಲಾಕತ್ತದೆ, ಅವ್ರಿಗೆ ಅನ್ನಿಸ್ಲಾಗತ್ತೆ ಎಲ್ಲ ಇದನ್ನ ಬಹಳ ನಾವು ಜೀವನಕ್ಕೆ ಹೋದ್ರೆ ಮುಂದೆ ನಮ್ಮ ಭವಿಷ್ಯ ಶಾಶ್ವತವಾಗಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.